ಅನರ್ಹಗೊಳಿಸಲಾಗಿತ್ತು. ಆದರೆ ಸ್ಪೀಕರ್ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮುಖಭಂಗ ಅಲ್ಲ. ಈ ಜಡ್ಜ್ಮೆಂಟನ್ನು ಯಾರಾದರೂ ಒಪ್ಕೋಬೇಕು. ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ತೀರ್ಪನ್ನು ನೀಡ್ತಾ ಇದೆ. ಸ್ಪೀಕರ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಆದರೆ ಸ್ಪೀಕರ್ KG ಬೋಪಯ್ಯ ಅವರ ಆದೇಶವನ್ನು ಸುಪ್ರೀಂ ಕೋರ್ಟ್ ಇವತ್ತು ರದ್ದುಗೊಳಿಸಿದೆ. ಸೊ ಅನರ್ಹಗೊಂಡ 16 ಶಾಸಕರು ಕೂಡ ಈಗ ಜಯಗೊಂಡಿದ್ದಾರೆ. ಬೆಳಗ್ಗೆ ಅಷ್ಟೇ 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಬಂದು ಬಿಜೆಪಿ ಪಕ್ಷಕ್ಕೆ ಸಂತಸ ತಂದಿತ್ತು. ಆದರೆ ಈಗ ಮಧ್ಯಾಹ್ನ ಬರ್ತಾ ಇರುವ ಈ ವರದಿಯಿಂದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಒಂದು ರೀತಿ ತಲ್ಲಣ ಉಂಟು ಮಾಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ 11 ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಅಕ್ಟೋಬರ್ 2010 ಅಕ್ಟೋಬರ್ 4ಕ್ಕೆ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ರು. ಅಕ್ಟೋಬರ್ 5, 2010ಕ್ಕೆ ಯಡಿಯೂರಪ್ಪ ಸರ್ಕಾರದ ಬೆಂಬಲ ವಾಪಸ್ ಪಡೆಯೋದಾಗಿ ಸ್ಪೀಕರ್ಗೆ ಗವರ್ನರ್ಗೆ ಅರ್ಜಿ ಕೊಟ್ಟಿದ್ದರು. 2010 ಅಕ್ಟೋಬರ್ 10ಕ್ಕೆ 11 ಶಾಸಕರನ್ನು ಸ್ಪೀಕರ್ KG ಬೋಪಯ್ಯ ಅನರ್ಹಗೊಳಿಸಿದ್ರು. ನಂತರ